ಆಲ್ರೆಡಿ ಬಿಜೆಪಿ ನಾಯಕರಿಗೆ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ದ್ವೇಷ ಭಾಷಣೆ ಮಾಡ್ತಾ ಇದ್ದಾರೆ ಅಂತ ನೋಟಿಸ್ ಕೊಡೋ ಎಚ್ಚರಿಕೆಯನ್ನು ಕೊಡ್ತಾರೆ ಸರ್ಕಾರ. ಅದೇ ನಾನು ನೋಡಿದೆ, ಇನ್ನೂ ರಾಜ್ಯಪಾಲರು ಅಂಕಿತ ಆಗಿಲ್ಲ. ಅದು ಇನ್ನೂ ಅಂಕಿತ ಆಗದೇ ಇರೋದ್ರಲ್ಲಿ ಇಂಥ ಬಂಧನ ಮಾಡೋದು ತಪ್ಪು. ಇದನ್ನು ಗೃಹ ಮಂತ್ರಿಗಳು ಗಮನಿಸಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಗೃಹ ಮಂತ್ರಿಗಳು ಸೂಚನೆ ಕೊಡಬೇಕು, ಇಲ್ಲಾಂದರೆ ಈ ರೀತಿ ಬಂಧನ ಏನು ಮಾಡ್ಯಾರ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋ. ಯಾಕಂದರೆ ಈ ರೀತಿ ಉದ್ದಟತನ ಆಯ್ತದೆ. ರಾಜ್ಯಪಾಲರ ಸಹಿ ಆಗುವವರೆಗೆ ಅದು ಕಾನೂನಾಗಿ ಜಾರಿ ಆಗುವುದಿಲ್ಲ. ಅದನ್ನು ಈ ಸರ್ಕಾರ ತನ್ನ ಏನು BJP ಹಿಂದೂಗಳ ಮೇಲಿನ ದ್ವೇಷದ ಸಲುವಾಗಿ ಇಂಥ ಒಂದು ಕೆಟ್ಟ ಸಂಸ್ಕೃತಿಯನ್ನು ಆಯಾ ಭಾಗದಲ್ಲಿ ಕಾಂಗ್ರೆಸ್ ಶಾಸಕರು ಒತ್ತಾಯ ಮಾಡಿ ಕೇಸ್ ಹಾಕುವಂಥದ್ದು ನಡೆದಿದೆ. ಅದಕ್ಕೆ ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಾರ, ಅದು ಕಾನೂನಾಗೆಲ್ಲ ಮಾಡಬಾರ್ದತ್ತೆ. ಆದಾಗ್ಯೂ ಇದೇ ಉದ್ದಟತನ ಮುಂದುವರೆದ್ರೆ ನಾವು ಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತೀವಿ. ಆರಂಭದಲ್ಲಿ ಹೇಳಿದ್ರು ಸರ್, ದೇಶಕ್ಕೆಲ್ಲ BJP ಹಿಂದೂ ಸಂಘಟನೆಗಳನ್ನು ಮುಗಿಸ್ಬೇಕು ಅನ್ನೋದು ಬಿಟ್ಟರೆ ಇವರು ಮತ್ತೊಂದು ಆ ಕಾನೂನಿನ ಪೂರ್ತಿ ಇದನ್ನೇ ತಿರುಳೇ ಅದೇ ಇದೆ. ಅದರಿಂದ ಏನು ಮುಸ್ಲಿಮರಿಗೆ ಒಂದು ಬಂಧನ ಮಾಡಬೇಕು, ದೇಶದ್ರೋಹಿ ಕೆಲಸ ಮಾಡೋದು. ಹಾಗಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರನ್ನ ಯಾಕೆ ಇನ್ನೂ ಅವ್ರಿಗೆ ಬಂಧನ ಆಗಲಿಲ್ಲ ರಾಜ್ಯಸಭಾ ಸದಸ್ಯರು? ಇವತ್ತೇನು ನಮ್ಮ ಅಮಾಯಕ ಹಿಂದೂಗಳನ್ನ ಅರೆಸ್ಟ್ ಮಾಡ್ತಾ ಇದಾರಲ್ಲ, ಈಗ ಅದು ಹಿಂದೆ ಆಗಿದ್ದು ವಿಧಾನಸೌಧದಲ್ಲಿ ಆನ್ ರೆಕಾರ್ಡ್ ಇದೆ. ಅದನ್ನು ಬಂಧನ ಮಾಡೋ ತಾಕತ್ತು ಈ ಸಿದ್ದರಾಮಯ್ಯ ಸರ್ಕಾರ ತೋರಿಸಿಲ್ಲ ಅಂತ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಹೌದು, ಬಾಂಗ್ಲಾದೇಶಿಯವರು ಹುಡುಕೋದು ಅಷ್ಟೇ ಅಲ್ಲ, ಅವರು ಎಲ್ಲೇ ಹೋದ್ರೂ ಅವರು ನೋಡ್ರಿ, ಈಗ ಒಬ್ಬ ಭಾರತೀಯ ನಾಗರಿಕನಾಗಿ ನಮ್ಮ ದೇಶದಲ್ಲಿ ಬೇರೆ ದೇಶದ ನಾಗರಿಕರದಾರಂದರೆ ಅದನ್ನು ಚೆಕ್ ಮಾಡುವಂಥದ್ದು, ಅದನ್ನು ನಾವು ಹೋಗಿ ನೋಡುವಂಥದ್ದು ನಮ್ಮ ಕರ್ತವ್ಯನಿದೆ, ನಮ್ಮ ದೇಶದ ಹಿತದೃಷ್ಟಿಯಿಂದ. ಅಂಥವ್ರ ಮ್ಯಾಗೂ ಸಹ ಇವತ್ತು ದಿನ ಬೇರೆ ಬೇರೆ ಕಾನೂನು ಹೆಚ್ಚವ್ರನ್ನು ಅರೆಸ್ಟ್ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಇದಕ್ಕಿನ್ನ ಈ ಅಧಿವೇಶನ ಮುಗಿದ ಮೇಲೆ, ನಾನು ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತಾಡೋದೇನೆ, ಅಧಿವೇಶನ ಮುಗಿದ ಮೇಲೆ ಇಡೀ ಕರ್ನಾಟಕದಲ್ಲಿ ಬಾಂಗ್ಲಾ ಮತ್ತು ರೋಹಿಂಗ್ಯಾಗಳ ಹಟಾವು ಅನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಅವಾಗ ಈ ಸರ್ಕಾರ ಏನು ಮಾಡ್ತೈತೆ ನೋಡೋಣ. ಹಂಗಿಲ್ಲ, ರಾಜ್ಯಪಾಲರು ಅವ್ರ ಪಕ್ಷಾತೀತ, ಅದು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಕಾನೂನು ಸಂವಿಧಾನದ ವಿರೋಧ ಆದಂಥ ಯಾವುದೇ ಬಿಲ್ ಪಾಸ್ ಆದರೆ ಅದು ತಡೆ ಹಿಡಿಯುವಂಥ ಕೆಲಸ ರಾಜ್ಯಪಾಲರಿಗಿದೆ. ರಾಜ್ಯಪಾಲರು ಅವರು ಒಳ್ಳೆ ರೀತಿಯಿಂದ ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ರಾಜ್ಯಪಾಲರು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಏಜೆಂಟ್ ನೋಡ್ರಿ, ಹಿಂದಕ್ಕೆ ಸೋನಿಯಾ ಗಾಂಧಿ ಏಜೆಂಟ್ ಇದ್ದಾರಲ್ಲ, ಹಂಸರಾಜ್ ಭರದ್ವಾಜ್ ಅಂತೇಳಿ ಪೂರ್ತಿ ಏಜೆಂಟ್ ಇದ್ದವ. ಭಾಳ ಮಂದಿ ಏಜೆಂಟ್ ಕಾಂಗ್ರೆಸ್ನಾಗ ಆಗ್ಯಾರ. ಆ ಏಜೆಂಟ್ಗಿರಿ ಮಾಡಿ ಕಾಂಗ್ರೆಸ್ನವ್ರಿಗೆ ಏನು ಅನ್ಸತಿ ಮತ್ತೊಬ್ಬರು ಏಜೆಂಟ್ರು ಅದಾರ ಅಂತ ಅವ್ರು ತಿಳ್ಕೊಂಡಾರ. ಆದ್ರೆ ಒರಿಜಿನಲ್ ಏಜೆಂಟ್ರೇ ಕಾಂಗ್ರೆಸ್ನ ಲೀಡರ್ಗಳು. ಇವರೆಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಏಜೆಂಟ್ರು. ಏನು ಹಂಗೆ ನಾಟಕ ಮಾಡ್ತಾನ್ರ ವಿಜೇಂದ್ರ ನಾಟಕ ಕಂಪ್ನಿ ಅದು. ಸುಮ್ಮನೆ ಗುಡ್ ಮಾರ್ನಿಂಗ್ ಸರ್ ಅನ್ನೋದು, ನಮಸ್ಕಾರ ಅನ್ನೋದು, ಕೆಲವೊಂದು ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ. ನನ್ನ ಮಕ್ಕಳು ಇಟ್ಟರೆ ನಾನು ವಿರುದ್ಧ ಬರೀತಾರೆ, ಯತ್ನಾಳ್ ಮುಗಿದೋಗಿದೆ, ವಿಜೇಂದ್ರನೇ 2088ರವರೆಗೆ ಅಧ್ಯಕ್ಷ, ಅವನೇ ಮುಖ್ಯಮಂತ್ರಿ. ಯೂಟ್ಯೂಬ್ದಾಗ ರೊಕ್ಕ ಕೊಟ್ಟಿರ್ತಾನೆ, ಹೊಡಿತಾವೆ. ಹೊಡೆಯಲಾಕ ನಾ ಏನು ಅನ್ನೋದು ಮುಂದಿನ ದಿವಸ ನಾ ತೋರಿಸ್ತೀನಿ. ಇಲ್ಲ